ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಸಾಲಿಡ್ ಸ್ಟೇಟ್ ಟಾಪಿಕ್ಕಿನ NCERT ಎಕ್ಸಾಂಪ್ಲರ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋನಿದ್ದೀನಿ. ಓಕೆ, ಸೊ ಕ್ವೆಶನ್ ನಂಬರ್ 1. ವಿಚ್ ಆಫ್ ದ ಫಾಲೋವಿಂಗ್ ಕಂಡೀಷನ್ ಫೇವರ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ ಇನ್ ಸಾಲಿಡ್ ಸ್ಟೇಟ್? ಓಕೆ, ಸಾಲಿಡ್ ಸ್ಟೇಟ್ನಲ್ಲಿ ಯಾವ್ದಾದ್ರು ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಆಗಲಿಕ್ಕೆ ಯಾವ ಕಂಡೀಷನ್ ಫೇವರೇಬಲ್ ಅಂತ ಕೇಳಿದರೆ ಡೆಫಿನೆಟ್ಲಿ ಹೈ ಟೆಂಪ್ರೇಚರ್ ಅಂತ ಹೋಗಬೇಡ್ರಿ. ಹೈ ಟೆಂಪ್ರೇಚರ್ನಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಸಬ್ಸ್ಟೆನ್ಸ್ ಇನ್ ಸಾಲಿಡ್ ಸ್ಟೇಟ್. ಸೊ ಟೆಂಪ್ರೇಚರ್ ಕಡಿಮೆ ಇದ್ದರೆ ಭಾಳ ಚಲೋ. ಹಾಗಾಗಿ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಬಿ. ಓಕೆ, ಆಪ್ಷನ್ 4ದಲ್ಲಿ ವೀಕ್ ಕೊಹೆಸಿವ್ ಫೋರ್ಸಸ್ ಅಂತ ಉಂಟು. ಸೊ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇದ್ದರೆ ಸಾಲಿಡ್ ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗೋದಂಥ ಜಾಸ್ತಿ. ಹಾಗಾಗಿ ವೀಕ್ ಅಂದರೆ ಆಪ್ಷನ್ ಡಿಗೂ ಹೋಗಬಾರ್ದು. ಹೈ ಥರ್ಮಲ್ ಎನರ್ಜಿ ಅಂತ ಆಗಬೇಕು. ಸೊ ಹೈ ಥರ್ಮಲ್ ಎನರ್ಜಿಗೂ ಹೋಗಬಾರ್ದು. ಇಟ್ಸ್ ಸಿಂಪ್ಲಿ ಆಪ್ಷನ್ ಬಿ. Next, question number 2. Which of the following is not a characteristic of crystalline solid? Okay, crystalline solid in a characteristic ಯಾವುದು ಅಲ್ಲ ಅಂತ ಕೇಳಿದರೆ, ಸೊ ಡೆಫಿನೆಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಹೀಟ್ ಆಫ್ ಫ್ಯೂಷನ್ ಕರೆಕ್ಟ್ ಇದೆ. ಐಸೋಟ್ರೋಪಿಕ್ ಇನ್ ನೇಚರ್, ನೋ ಇಟ್ಸ್ ನಾಟ್. ಸೊ ನಿಮಗೆ ಥಿಯರಿನಲ್ಲಿ ಓದಿದ್ದು ನೆನಪಿರ್ಬೋದು. ಸೊ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆ್ಯನೈಸೋಟ್ರೋಪಿಕ್ ಇನ್ ನೇಚರ್, ಅಂದರೆ ಅವರ ಫಿಸಿಕಲ್ ಪ್ರಾಪರ್ಟಿ ಏನಿರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಥರ್ಮಲ್ ಕಂಡಕ್ಟಿವಿಟಿ, ಅದು ಬೇರೆ ಬೇರೆ ಡೈರೆಕ್ಷನಲ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. ಹಾಗಾಗಿ ಅವ್ರನ್ನ ನಾವು ಆ್ಯನೈಸೋಟ್ರೋಪಿಕ್ ಅಂತ ಕರಿತೇವೆ. ಬಟ್ ಇಲ್ಲಿ ಐಸೋಟ್ರೋಪಿಕ್ ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ರಾಂಗ್. ನೆಕ್ಸ್ಟ್, ಕ್ವೆಶನ್ ನಂಬರ್ 3. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎನ್ ಎಮಾರ್ಫಸ್ ಸಾಲಿಡ್ ಅಂತ ಉಂಟು. ಓಕೆ, ಯಾವುದು ಎಮಾರ್ಫಸ್ ಸಾಲಿಡ್? ಡೆಫಿನೆಟ್ಲಿ ಗ್ರಾಫೈಟ್ ಕ್ರಿಸ್ಟಲೈನ್ ಸಾಲಿಡ್. ಬಟ್ ಇಲ್ಲಿ ಗ್ಲಾಸ್ ಅಂತ ಬಂದ್ಕೊಳ್ಳೋಕ್ಕೆ ಕ್ವಾರ್ಸ್ ಗ್ಲಾಸ್. ಸೊ ಗ್ಲಾಸ್ ಈಸ್ ಎಮಾರ್ಫಸ್. ಸೊ ನೆನ್ಪಿಟ್ಕೊಳ್ರಿ, ಗ್ಲಾಸ್ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಈ ಟೈಪೆಲ್ಲ ಕೊಟ್ಟರೆ ಅವು ಎಮಾರ್ಫಸ್ ಅಂತ ಕನ್ಫರ್ಮ್. ಓಕೆ, ಕ್ವೆಶನ್ ನಂಬರ್ 4. ವಿಚ್ ಆಫ್ ದ ಫಾಲೋವಿಂಗ್ ಅರೇಂಜ್ಮೆಂಟ್ ಶೋಸ್ ಸ್ಕಿಮ್ಯಾಟಿಕ್ ಅಲೈನ್ಮೆಂಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ ಆ್ಯಂಟಿ ಫ್ಯಾರೋ? ಸೊ ನೋಡ್ರಿ, ಆ್ಯರೋ ಮಾರ್ಕ್ ಅಷ್ಟು ಒಂದೇ ಡೈರೆಕ್ಷನ್ನಲ್ಲಿದ್ದರೆ, ಮ್ಯಾಗ್ನೆಟಿಕ್ ಮೂಮೆಂಟ್ ಅಷ್ಟು ಒಂದೇ ಡೈರೆಕ್ಷನ್ ಇದ್ದರೆ ಫೆರೋ ಮ್ಯಾಗ್ನೆಟಿಕ್. ಸೊ ಅದು ಅಪ್ವರ್ಡ್ ಬೇಕಾದ್ರೂ ಇರ್ಬೋದು, ಡೌನ್ವರ್ಡ್ ಬೇಕಾದ್ರೂ ಇರ್ಬೋದು. ಸೊ ಎರಡು ಅಪ್ವರ್ಡ್ ಒನ್ ಡೌನ್ವರ್ಡ್, ಎರಡು ಅಪ್ವರ್ಡ್ ಒನ್ ಡೌನ್ವರ್ಡ್ ಈ ಟೈಪ್ ಇದ್ದರೆ ನಾವು ಫೆರಿ ಮ್ಯಾಗ್ನೆಟಿಕ್ ಅಂತ ಕರಿತೇವೆ. ಬಟ್ ಒನ್ ಅಪ್ವರ್ಡ್ ಒನ್ ಡೌನ್ವರ್ಡ್, ಒನ್ ಅಪ್ವರ್ಡ್ ಒನ್ ಡೌನ್ವರ್ಡ್, ಒನ್ ಅಪ್ವರ್ಡ್ ಒನ್ ಡೌನ್ವರ್ಡ್ ಈ ಟೈಪ್ ಇದ್ದರೆ ಇದನ್ನು ನಾವು ಆ್ಯಂಟಿ ಫೆರೋ ಅಂತ ಕರಿತೇವೆ. ನೀಟ್ ಅಲೈನ್ಮೆಂಟ್, ಬಟ್ ಏನಾಗುತ್ತೆ, ಒಂದು ಅಪ್ವರ್ಡ್ ಒಂದು ಡೌನ್ವರ್ಡ್ ಇದ್ದಾಗ ಅವರ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದೇ ಆರ್ ನಾಟ್ ಶೋಯಿಂಗ್ ಎನಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಕ್ವೆಶನ್ ನಂಬರ್ 5. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ದ ವ್ಯಾಲ್ಯೂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕ್ವಾರ್ಸ್ ಗ್ಲಾಸ್ ಅಂತ ಉಂಟು. ಸೊ ಗ್ಲಾಸ್ ಈಸ್ ಎಮಾರ್ಫಸ್. ಸೊ ಎಮಾರ್ಫಸ್ ಇದ್ದಿದ್ದಕ್ಕೆ ಸೊ ಅವರ ವ್ಯಾಲ್ಯೂ ಏನುಂಟು, ಸೊ ಸೇಮ್ ಇರಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಎಲ್ಲ ಡೈರೆಕ್ಷನ್ನಲ್ಲೂ ಸೇಮೇ ತೋರಿಸ್ಬೇಕು. ಸೊ ಇಟ್ಸ್ ಆಪ್ಷನ್ ಎ ಈಸ್ ಯುವರ್ ಆನ್ಸರ್. It is isotropic in nature. Question number 6. Which of the following statement is not true? Okay, ಯಾವುದು ಸ್ಟೇಟ್ಮೆಂಟ್ ಟ್ರೂ ಇಲ್ಲ ಅಬೌಟ್ ಅಮಾರ್ಫಸ್ ಸಾಲಿಡ್ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ, ಆನ್ ಹೀಟಿಂಗ್ ದೇ ಬಿಕಮ್ ಕ್ರಿಸ್ಟಲೈನ್ ಆ್ಯಂಡ್ ಎಟ್ ಸರ್ಟನ್ ಟೆಂಪ್ರೇಚರ್, ಕರೆಕ್ಟ್ ಸ್ಟೇಟ್ಮೆಂಟ್. ದೇ ಮೇ ಬಿಕಮ್ ಕ್ರಿಸ್ಟಲೈನ್ ಆನ್ ಕೀಪಿಂಗ್ ಫಾರ್ ಲಾಂಗ್ ಟೈಮ್. ಓಕೆ, amorphous solid can be molded by heating. ಓಕೆ, ಸೊ ದೇ ಆರ್ ಆ್ಯನೈಸೋಟ್ರೋಪಿಕ್ ಇನ್ ನೇಚರ್ ಅಂತ ಉಂಟು. ನೋಡ್ರಿ, ಇಲ್ಲಿ amorphous solid ಕೊಟ್ಟಿದ್ದಾರೆ. amorphous solids ಆರ್ ಐಸೋಟ್ರೋಪಿಕ್, ಅವರ ವ್ಯಾಲ್ಯೂ ಸೇಮ್ ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ನಾಟ್ ಕರೆಕ್ಟ್. ಕ್ವೆಶನ್ ನಂಬರ್ 7. The sharp melting point of crystalline solid is due to? ಕ್ರಿಸ್ಟಲೈನ್ ಸಾಲಿಡ್ನಲ್ಲಿ ನೀಟ್ ಅರೇಂಜ್ಮೆಂಟ್ ಇರುತ್ತೆ, ಆಟಮ್ಸಿಂದು ಟೈಪ್ ನೀಟ್ ಅರೇಂಜ್ಮೆಂಟ್ ಇದ್ದಿದ್ದಕ್ಕೆ ಅವರಿಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಅದು ಎಲ್ಲಿ ಕೊಟ್ಟಿದ್ದಾರೆ ನೋಡುವ. ಸೊ ಆಪ್ಷನ್ ಎದಲ್ಲಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಂಟ್ ಆಫ್ ಪಾರ್ಟಿಕಲ್ ಅಬ್ಸರ್ವ್ ಓವರ್ ಎ ಶಾರ್ಟ್ ಡಿಸ್ಟೆನ್ಸ್, ನೋ ಲಾರ್ಜ್ ಡಿಸ್ಟೆನ್ಸ್ ಇರುತ್ತೆ. ಸೊ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ ಅಬ್ಸರ್ವ್ಡ್ ಓವರ್ ಎ ಲಾಂಗ್ ಡಿಸ್ಟೆನ್ಸ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಸ್. ಎಸ್, ಇಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. Question number 8. Iodine molecules are held in the crystals by ಅಂತ ಉಂಟು. ಅಯೋಡಿನ್ ಮಾಲಿಕ್ಯೂಲ್ ಒಂದು ನಾನ್ ಪೋಲಾರ್ ಇರುತ್ತೆ. ಸೊ ನಾನ್ ಪೋಲಾರ್ ಮಾಲಿಕ್ಯೂಲ್ ಇದ್ದಾಗ ಸೊ ಡೋಂಟ್ ಎಕ್ಸ್ಪೆಕ್ಟ್ ಡೈಪೋಲ್ ಇಂಟ್ರಾಕ್ಷನ್ ಅಥವಾ ಕೂಲಂಬಿಕ್ ಫೋರ್ಸಸ್. ಸೊ ಕೋವಲೆಂಟ್ಲಿ ಬಾಂಡೆಡ್ ಹಾಗೆಲ್ಲ ಥಿಂಕ್ ಮಾಡಬೇಡ್ರಿ. ಕೋವಲೆಂಟ್ ಬಾಂಡೆಡ್ ಹೌದು, ಅದು I2, ಬಟ್ ನೆಟ್ವರ್ಕ್ ಇರೋದಿಲ್ಲ ಅವರಲ್ಲಿ. So you have to go with option A. So weak London forces ಅಥವಾ dispersion forces are present. Okay. Question number 9. Which of the following is a network solid ಅಂತ ಉಂಟು. ಸೊ SO2, I2, ಡೈಮಂಡ್, H2O, ಐಸ್ ಅಂತ ಕೊಟ್ಟಿದ್ದಾರೆ. ಆವಾಗ ಇಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಸಿ, ಡೈಮಂಡ್.
ನೋಡ್ರಿ ಅವರ ನೆಟ್ವರ್ಕ್ ಹೇಗಿದೆ. ಸೊ ಇಟ್ಸ್ ನಥಿಂಗ್ ಬಟ್ ಡೈಮಂಡ್. ಇಟ್ ಈಸ್ ಹ್ಯಾವಿಂಗ್ ನೆಟ್ವರ್ಕ್ ಸ್ಟ್ರಕ್ಚರ್. Question number 10. So which of the following solid is not an electrical conductor? ಯಾವುದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ತೋರಿಸೋದಿಲ್ಲ. ಮೆಗ್ನೀಷಿಯಮ್ ಹೇಳಿದ್ದು ಮೆಟಲ್ ಡೆಫಿನೆಟ್ಲಿ ತೋರಿಸುತ್ತೆ. ಸೊ ಇದೊಂದು ಮೆಟಲ್ ಆಕ್ಸೈಡ್, ಟೈಟಾನಿಯಂ ಆಕ್ಸೈಡ್. ಓಕೆ, ಸೊ ಕೆಲವೊಂದು ಮೆಟಲ್ ಆಕ್ಸೈಡ್ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಟೈಟಾನಿಯಂ ಆಕ್ಸೈಡ್, CrO2, ರೀನಿಯಂ ಟ್ರೈಆಕ್ಸೈಡ್. ಸೊ all these are showing electrical conductivity. Okay, but exam nalli SiO2, MgO, SO2 ಈ ಟೈಪ್ ಎಲ್ಲ ಕೊಟ್ಟರೆ ಇವು ತೋರಿಸೋದಿಲ್ಲ. ಸೊ ಸದ್ಯಕ್ಕಂತೂ ಇವು ಆಪ್ಷನಲ್ಲಿ ಇಲ್ಲ. ಬಟ್ ಇಲ್ಲಿ ನೋಡ್ರಿ I2, ಸೊ ನಾನ್ ಪೋಲಾರ್, ಡೆಫಿನೆಟ್ಲಿ ಯಾವುದೇ ಅಯಾನ್ಸ್ ಅಂತೂ ಇಲ್ಲ, ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ತೋರಿಸೋದಿಲ್ಲ. ಸೊ H2O ಬಟ್ ಸಾಲಿಡ್ ಫಾರ್ಮ್ನಲ್ಲಿ, ಸೊ ಐಸ್. ಸೊ ಬಿಕಾಸ್ ಆಫ್ ದ ಅಬ್ಸೆನ್ಸ್ ಆಫ್ ಎನಿ ಕೈಂಡ್ ಆಫ್ ಅಯಾನ್ಸ್ ಇಲ್ಲದೆ ಇರೋದಕ್ಕೆ, ಸೊ H2O ಇನ್ ಸಾಲಿಡ್ ಸ್ಟೇಟ್ ಆಲ್ಸೋ ಇಟ್ಸ್ ನಾಟ್ ಶೋಯಿಂಗ್ ಎನಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಹಾಗಾಗಿ ಸೊ 3 ಮತ್ತು 4 ಆಗಬೇಕು. 3 ಮತ್ತು 4 ಅಂತಂದರೆ ಆಪ್ಷನ್ ಸಿ ನೋಡಿರಿ. ಸೊ 3 and 4 ಆರ್ ನಾಟ್ ಶೋಯಿಂಗ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. Question number 11. Which of the following is not the characteristic of ionic solid ಅಂತ ಉಂಟು. ಯಾವುದು ಅಯಾನಿಕ್ ಸಾಲಿಡಿನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ. ಸೊ ವೆರಿ ಲೋ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಉಂಟು. ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಈಸ್ ರಾಂಗ್ ಸ್ಟೇಟ್ಮೆಂಟ್, ಅದೇ ನಮಗೆ ಬೇಕಾಗಿದ್ದು. ಸೊ ದೇ ಆರ್ ಹ್ಯಾವಿಂಗ್ ವೆರಿ ಲೋ ವ್ಯಾಲ್ಯೂ ಅಂತ ಇದೆ. ನೋ, ಇಟ್ಸ್ ನಾಟ್ ವೆರಿ ಹೈ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ ಅವರಲ್ಲಿ, ಭಾಳ ಚೆನ್ನಾಗಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ತೋರಿಸ್ತಾರೆ. Question number 12. Graphite is a good conductor of electricity due to the presence of ಅಂತ ಉಂಟು. ನೋಡಿ ಲೋನ್ ಪೇರ್ ಅಂತ ಇದೆ. ನೋ, ಇಟ್ಸ್ ನಾಟ್ ಲೋನ್ ಪೇರ್. ಸೊ ಅಮೋನಿಯಾದಲ್ಲಿ, ವಾಟರ್ನಲ್ಲಿ ಇದ್ದಂಗೆ ಲೋನ್ ಪೇರ್ ಇರೋದಿಲ್ಲ, ಬಟ್ ಫ್ರೀ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಡೆಫಿನೆಟ್ಲಿ ಇರುತ್ತೆ. ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಬಿ. ಸೊ ನೋಡ್ರಿ, ಇಲ್ಲಿ ನಾನು ಸ್ಟ್ರಕ್ಚರ್ ತೋರಿಸಿದ್ದೆ. ದಿಸ್ ನಥಿಂಗ್ ಬಟ್ ಗ್ರಾಫೈಟ್ 6 ಹೆಕ್ಸಾಗೋನಲ್ ರಿಂಗ್ ಇರುತ್ತೆ, 6 ಮೆಂಬರ್ಡ್ ರಿಂಗ್. ಸೊ ಲೇಯರ್ಡ್ ಸ್ಟ್ರಕ್ಚರ್ ಇರುತ್ತೆ, ಮಿಡ್ಲಲ್ಲಿ ವ್ಯಾನ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ sp2 ಹೈಬ್ರಿಡೈಸ್ ಇರೋದಕ್ಕೆ ಒಂದು ಎಲೆಕ್ಟ್ರಾನ್ ಫ್ರೀ ಇರುತ್ತೆ ಮೂವ್ ಆಗಲಿಕ್ಕೆ. ಓಕೆ, ಅದನ್ನು ನಾವು ಲೋನ್ ಪೇರ್ ಅಂತ ಕರೆಯೋದಿಲ್ಲ, ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೇವೆ. ಆಪ್ಷನ್ ಬಿಗೆ ಹೋಗಬೇಕೆ ಹೊರತು ಸುಮಾರು ಜನ ಸ್ಟೂಡೆಂಟ್ಸ್ ಗಡಿಬಿಡಿ ಮಾಡಿಕೊಂಡು ಆಪ್ಷನ್ ಎಗೆ ಹೋಗ್ಬಿಡ್ತಾರೆ. Question number 13. Which of the following oxide behave as conductor or insulator depending upon temperature ಅಂತ ಉಂಟು. ನೋಡ್ರಿ, ಆಕ್ಸೈಡ್ಸ್ ಲೈಕ್ VO2, VO, VO3, TiO3. ಸೊ ಇವೇನಿದೆ, ಈ ಆಕ್ಸೈಡ್ಸ್ ಕಂಡಕ್ಟರ್ ಆಗೂ ವರ್ಕ್ ಆಗಬಹುದು ಅಥವಾ ಇನ್ಸುಲೇಟರ್ ಆಗೂ ವರ್ಕ್ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಬೇಸಿಕಲಿ ಏನಾಗುತ್ತೆ ಅಂತ ಕೇಳಿದರೆ, ಅವರ ಕಂಡಕ್ಷನ್ ಬ್ಯಾಂಡ್ ಮತ್ತು ವ್ಯಾಲೆನ್ಸ್ ಬ್ಯಾಂಡ್ನಲ್ಲಿ ಎನರ್ಜಿ ಗ್ಯಾಪ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಆ ಟೈಪ್ ಕಂಡಕ್ಷನ್ ಬ್ಯಾಂಡ್ ಮತ್ತು ವ್ಯಾಲೆನ್ಸ್ ಬ್ಯಾಂಡ್ನಲ್ಲಿ ಎನರ್ಜಿ ಗ್ಯಾಪ್ ವೇರಿಯೇಷನ್ ಇರೋದಕ್ಕೆ, ಸೊ ವೆನಾಡಿಯಮ್ ಮೋನಾಕ್ಸೈಡ್ ಇರ್ಬೋದು, ಡೈಆಕ್ಸೈಡ್ ಇರ್ಬೋದು, ವೆನಾಡಿಯಮ್ ಟ್ರೈಆಕ್ಸೈಡ್ ಇರ್ಬೋದು, ಜೊತೆಗೆ ಟೈಟಾನಿಯಂ ಟ್ರೈಆಕ್ಸೈಡ್ ಏನಿದೆ, ಸೊ ದೇ ಬಿಹೇವ್ ಆ್ಯಸ್ ಕಂಡಕ್ಟರ್ ಆರ್ ಇನ್ಸುಲೇಟರ್. ಓಕೆ, ಸೊ ಆಪ್ಷನ್ ಸಿದಲ್ಲಿ TiO3 ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 14. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಸೈಡ್ ಶೋ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಲೈಕ್ ಮೆಟಲ್ಸ್ ಅಂತ ಉಂಟು. ಸೊ ಸ್ವಲ್ಪ ಕ್ವಶನ್ ಹಿಂದ್ಗಡೆ ಅದನ್ನೇ ಡಿಸ್ಕಸ್ ಮಾಡಿದೆ ನಾನು. TiO2, CrO2, ReO3 ಏನುಂಟು. ಸೊ ದೇ ಶೋ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಓಕೆ, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ತೋರಿಸುತ್ತೆ. ಸೊ ಇಲ್ಲಿ ಆಪ್ಷನ್ನಲ್ಲಿ CrO2 ಇದೆ, ಹಾಗಾಗಿ ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ಬಟ್ ಎಲ್ಲ ಮೆಟಲ್ ಆಕ್ಸೈಡು ಎಲೆಕ್ಟ್ರಿಕಲ್ ಪ್ರಾಪರ್ಟಿ ತೋರಿಸೋದಿಲ್ಲ, ನೆನ್ಪಿಟ್ಕೊಳ್ರಿ. ಸೊ SiO2, MgO, SO2 ಏನುಂಟು ಆಪ್ಷನ್ ಎ, ಬಿ, ಸಿದಲ್ಲಿ, ಸೊ ದೇ ಆರ್ ನಾಟ್ ಶೋಯಿಂಗ್ ಎನಿ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಕ್ವೆಶ್ಚನ್ ನಂಬರ್ 15. ದ ಲ್ಯಾಟೈಸ್ ಸೈಟ್ ಇನ್ ಎ ಪ್ಯೂರ್ ಕ್ರಿಸ್ಟಲ್ ಕೆನಾಟ್ ಬಿ ಆಕ್ಯುಪೈಡ್. ಓಕೆ, ಪ್ಯೂರ್ ಕ್ರಿಸ್ಟಲ್ದಲ್ಲಿ ಸೊ ಮಾಲಿಕ್ಯೂಲ್ ಟ್ರ್ಯಾಪ್ ಆಗಿರ್ಬೋದು, ಅಯಾನ್ ಟ್ರ್ಯಾಪ್ ಆಗಿರ್ಬೋದು, ಆಟಮ್ ಇರ್ಬೋದು, ಬಟ್ ಎಲೆಕ್ಟ್ರಾನ್ಸ್ ಟ್ರ್ಯಾಪ್ ಹಾಕ್ಕೊಂಡಿರ್ತಾರೆ. ಓಕೆ, ಪ್ಯೂರ್ ಕ್ರಿಸ್ಟಲ್ ಅಂತ ಇದ್ದಾಗ ಕ್ರಿಸ್ಟಲ್ನಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ, ಡಿಫೆಕ್ಟೆಡ್ ಕ್ರಿಸ್ಟಲ್ನಲ್ಲಿ ಆವಾಗ ಎಲೆಕ್ಟ್ರಾನ್ ಟ್ರ್ಯಾಪ್ ಆಗ್ಬೋದೇ ಹೊರತು, ಸೊ ಪ್ಯೂರ್ ಕ್ರಿಸ್ಟಲ್ನಲ್ಲಿ ಎಲೆಕ್ಟ್ರಾನ್ ಇರೋದಿಲ್ಲ. ಸೊ ಆಪ್ಷನ್ ಸಿ ನಿಮ್ಮ ಆನ್ಸರ್. ಕ್ವೆಶ್ಚನ್ ನಂಬರ್ 16. ಗ್ರಾಫೈಟ್ ಕೆನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್. ಸೊ ಗ್ರಾಫೈಟ್ ಡೆಫಿನೆಟ್ಲಿ ಕಂಡಕ್ಟ್ ಮಾಡುತ್ತೆ, ಕಂಡಕ್ಟಿಂಗ್ ಸಾಲಿಡ್ ಅದು.
ಸೊ ಅದೊಂದು ನೆಟ್ವರ್ಕ್ ಸಾಲಿಡ್ ಕೂಡ, ಓಕೆ, ಕೋವಲೆಂಟ್ ಸಾಲಿಡ್ ಅಥವಾ ನೆಟ್ವರ್ಕ್ ಸಾಲಿಡ್ ಕೂಡ. ಸೊ ಅದರಲ್ಲಿ ಯಾವುದೇ ರೀತಿ ಅಯಾನ್ಸ್ ಇರೋದಿಲ್ಲ, ಹಾಗಾಗಿ ಸಿಂಪ್ಲಿ ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ಇಟ್ಸ್ ನಾಟ್ ಅಯಾನಿಕ್ ಸಾಲಿಡ್. ಕ್ವೆಶ್ಚನ್ ನಂಬರ್ 17. ಕ್ಯಾಟಯಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ಇಂಟರ್ಸ್ಟಿಷಿಯಲ್ ಸೈಟ್ಸ್ ಇನ್ ಅಂತ ಉಂಟು. ಸೊ ಕ್ಯಾಟಯಾನ್ ನೋಡ್ತಾ ಹೋಗ್ರಿ, ನೋಡ್ರಿ ಇಲ್ಲಿ ಹೋಗಿ ಆಕ್ಯುಪೈ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಇರಬೇಕಿತ್ತು, ಅದು ಇಲ್ಲಿಂದ ಇಲ್ಲಿಗೆ ಮೈಗ್ರೇಟ್ ಆಗಿದೆ. ಸೊ ಇಂಟರ್ಸ್ಟಿಷಿಯಲ್ ಸೈಟ್ನಲ್ಲಿ ಇದ್ದರೆ ಅದನ್ನು ನಾವು ಫ್ರಾಂಕೆಲ್ ಡಿಫೆಕ್ಟ್ ಅಂತ ಕರಿತೇವೆ. ವೆರಿ ಸಿಂಪಲ್, ಥಿಯರಿನಲ್ಲಿ ಸ್ಟಡಿ ಮಾಡ್ತೀರಿ. ಆಪ್ಷನ್ ಎ ನಿಮ್ಮ ಆನ್ಸರ್ ಆಗಬೇಕು. ಸೊ ದಿಸ್ ಆಲ್ ಅಬೌಟ್ ಪಾರ್ಟ್ 1. ಓಕೆ, ಸೊ 17 ಕ್ವಶನ್ನ ಡಿಸ್ಕಸ್ ಮಾಡಿದ್ದೇನೆ. ನಮ್ಮ ನೆಕ್ಸ್ಟ್ ಪಾರ್ಟ್ನಲ್ಲಿ ಅಗೇನ್ ಮತ್ತು 17 ಕ್ವಶನ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಅಲ್ಲಿವರೆಗೆ ಕೆಮಿಸ್ಟ್ರಿನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಬಾಯ್.